ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಮನಸಾರೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ. ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಯಾವ ಬ್ಯೂಟಿಫುಲ್ ಎನರ್ಜಿ ಬಂದಿದೆಯೋ ಅದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಳ್ಳಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಪ್ರತಿಯೊಂದು ವಿಷಯ ಕೂಡ ಎಲ್ರಿಗೂ 100% ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ನಿಮ್ಮ ಲೈಫ್ಗೆ ಅಪ್ಲೈ ಮಾಡ್ಕೊಳ್ಬೇಡಿ, ಸಿಂಪಲ್ಲಾಗಿ ಅಲ್ಲಿಗೆ ಬಿಡಿ. ಈ ರೀಡಿಂಗ್ನ ಉದ್ದೇಶ ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ಈ ಕ್ಷಣ ನಿಮ್ಮಿಬ್ಬರ ಎನರ್ಜಿ ಹೇಗಿದೆ, ಯಾವ ಎಮೋಷನ್ಸ್, ಯಾವ ವೈಬ್ಸ್ ನಿಮ್ಮಿಬ್ಬರ ನಡುವೆ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಹಾಗಾಗಿ ಓವರ್ ಥಿಂಕ್ ಮಾಡಬೇಡಿ. ಅನಾವಶ್ಯಕ ಭಯಗಳಿಂದ ನಿಮ್ಮ ಮನಸ್ಸನ್ನು ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಎನರ್ಜಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇವರ ಇವತ್ತಿನ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ತುಂಬ ಡಾರ್ಕ್ ಫೇಸ್ ಒಳಗಡೆ ಹೋಗಿರುವ ಹಾಗೆ, ಅಂದರೆ ಹೊರಗಡೆ ನಾರ್ಮಲ್ಲಾಗಿ ಕಾಣಿಸಿದ್ರು ಕೂಡ ಮನಸ್ಸಿನ ಒಳಗಡೆ ಮೈಂಡ್ ತುಂಬ ಹೆವಿಯಾಗಿದೆ. ತುಂಬ ಥಾಟ್ಗಳು, ತುಂಬ ಕನ್ಫ್ಯೂಷನ್, ತುಂಬ ಒತ್ತಡ ಒಂದೇ ಟೈಮ್ನಲ್ಲಿ ಎಲ್ಲವೂ ಇವರೊಳಗಡೆ ಓಡಾಡ್ತಾ ಇದೆ. ನಿಮ್ಮ ಎನರ್ಜಿಯನ್ನು ಇವರಿಗೆ ಕಂಪೇರ್ ಮಾಡಿದ್ರೆ ತುಂಬ ಲೈಟಾಗಿ ಕಾಣಿಸ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಪೇಯ್ನ್ ಇದ್ದರೂ ಕೂಡ ನಿಮ್ಮ ಮನಸ್ಸಿನ ಒಳಗಡೆ ಇನ್ನೂ ಒಂದು ಸಾಫ್ಟ್ನೆಸ್ ಇದೆ, ಒಂದು ಪ್ಯೂರ್ ಫೀಲಿಂಗ್ ಇದೆ ಇವರ ಮೇಲೆ. ಬಟ್ ಇವರ ಮನಸ್ಸಿನಲ್ಲಿ ತುಂಬ ಕನ್ಫ್ಯೂಷನ್, ತುಂಬ ಗೊಂದಲ, ತುಂಬ ಪ್ರೆಷರ್ ಅನ್ನೋದಿದೆ, ತುಂಬ ಕೋಪ ಇದೆ, ತುಂಬ ಈಗೋ ಇದೆ, ತುಂಬ ಗಿಲ್ಟ್ ಫೀಲ್ ಇದೆ. ಅದಕ್ಕಿಂತ ಹೆಚ್ಚು ಕನ್ಫ್ಯೂಷನ್ ಜಾಸ್ತಿ ಆಗಿದೆ. ಇವೆಲ್ಲವೂ ಒಂದರ ಜೊತೆ ಒಂದು ಮಿಕ್ಸ್ ಆಗಿ ಇವರ ಮನಸ್ಸನ್ನು ಸಂಪೂರ್ಣವಾಗಿ ಹೆವಿ ಮಾಡ್ತಾ ಇದೆ. ಇವತ್ತಿನ ಇವರ ಎನರ್ಜಿ ಪ್ರಕಾರ ತುಂಬ ಡಾರ್ಕ್ ಆಗಿರುವಂತಹ ಎನರ್ಜಿ, ಅಂದರೆ ಯಾರಿಗಾದರೂ ನೋವು ಕೊಟ್ಟು ನಂತರ ಅದನ್ನು ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಆಗದೆ ಮನಸ್ಸಿನ ಒಳಗಡೆ ಮಾತ್ರ ತಗೊಂಡು ಹೆವಿನೆಸ್ಸನ್ನು ತಗೊಂಡು ಹೋಗ್ತಾ ಇರುವ ವ್ಯಕ್ತಿಯ ಎನರ್ಜಿ ಹೇಗಿರುತ್ತೋ ಅಷ್ಟೇ ಹೆವಿ ವೈಬ್ಸ್ನಲ್ಲಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಹರ್ಟ್ ಮಾಡಿರುವ ಸಾಧ್ಯತೆ ಇದೆ. ಮಾತಿನಲ್ಲಿ ನೋವು ಕೊಟ್ಟಿರ್ಬೋದು, ಕೋಪದಲ್ಲಿ ನಿಮಗೆ ಇಷ್ಟ ಇಲ್ಲದ ಬೇಡದ ಮಾತು ಹೇಳಿರ್ಬೋದು, ಅಥವಾ ಆರ್ಗ್ಯುಮೆಂಟ್ ಸಮಯದಲ್ಲಿ ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಜೊತೆ ಬಿಹೇವ್ ಮಾಡಿರ್ಬೋದು. ಕೆಲವೊಮ್ಮೆ ಕೋಪದಲ್ಲಿ ಹೇಳಿದ ಮಾತುಗಳು ನಂತರ ಅದನ್ನು ನಾನು ಹೇಳಬಾರ್ದಿತ್ತು ಅನ್ನೋ ರಿಗ್ರೆಟ್ ಕೊಡುತ್ತೆ ಅಲ್ವಾ, ಅದೇ ರೀತಿಯ ಎನರ್ಜಿ. ಆದರೆ ಆ ಮಾತುಗಳು ನಿಮ್ಮ ಮನಸ್ಸಿಗೆ ತುಂಬ ಡೀಪಾಗಿ ತಟ್ಟಿದೆ. ನೀವು ಹೊರಗಡೆ ನಾರ್ಮಲ್ಲಾಗಿ ಇರೋ ಟ್ರೈ ಮಾಡ್ತಾ ಇದ್ರೂ ಕೂಡ ಮನಸ್ಸಿನ ಒಳಗಡೆ ಅವರ ಬಿಹೇವಿಯರ್ ಆಗಲಿ ಅಥವಾ ಆ ಮಾತಾಗಲಿ ನಿಮ್ಮ ನೋವಿನ್ನೂ ಹೀಲ್ ಆಗಿಲ್ಲ. ಇವ್ರು ನನಗ್ಯಾಕೆ ಆ ರೀತಿ ಹೇಳಿದ್ರು, ನನ್ನ ಬಗ್ಗೆ ನಿಜವಾಗ್ಲೂ ಹೀಗೆ ಯೋಚಿಸ್ತಾರಾ, ನಾನಿಷ್ಟು ಪ್ರೀತಿ ಕೊಟ್ಟ ಮೇಲೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಾ, ಇಂತಹ 1000 ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಸೈಲೆಂಟಾಗಿ ಓಡ್ತಾ ಇರುವ ಹಾಗಿದೆ. ನಿಮ್ಮ ಹೃದಯದಲ್ಲಿ ಒಂದು ಕಹಿ ಭಾವನೆ ಕೂತ್ಕೊಂಡಿದೆ. ಆ ಕಹಿ ಭಾವನೆ ಅನ್ನೋದು ಕೋಪದಿಂದ ಬಂದಿರುವಂಥದ್ದಲ್ಲ, ನೋವಿನಿಂದ, ಪೇಯ್ನಿಂದ ಬಂದಿರುವಂಥದ್ದು. ಯಾಕೆ ಅಂದರೆ ನೀವು ಈ ವ್ಯಕ್ತಿಯನ್ನು ನಿಜವಾಗ್ಲೂ ಮನಸಾರೆ ಕೇರ್ ಮಾಡಿದ್ದೀರಾ. ಅವರ ಮಾತು ನಿಮಗೆ ಇಷ್ಟು ನೋವು ಕೊಟ್ಟಿದೆ, ಅಥವಾ ಇವರ ಬಿಹೇವಿಯರ್ ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿದ್ದು ನಿಮಗೆ ಎಷ್ಟು ನೋವು ಕೊಟ್ಟಿದೆ ಅಂದರೆ ಅವರ ಒಪಿನಿಯನ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದು ಅದು ತೋರಿಸ್ತಾ ಇದೆ. ಕೆಲವೊಮ್ಮೆ ನಮಗೆ ತುಂಬ ಹತ್ತಿರದ ವ್ಯಕ್ತಿಯ ಮಾತುಗಳೇ ನಮ್ಮನ್ನು ಡೀಪಾಗಿ ಪೇನಿಗೆ ತಳ್ಳಿಬಿಡುತ್ತೆ. ಬೇರೆಯವರು ಹೇಳಿದ್ರೆ ಅಷ್ಟೊಂದು ನೋವಾಗೋದಿಲ್ಲ, ಆದರೆ ನಾವು ಪ್ರೀತಿಸಿದ ವ್ಯಕ್ತಿ ತುಂಬ ಒರಟಾಗಿ ಮಾತಾಡಿದ್ರೆ ಅಥವಾ ಒರಟಾಗಿ ಬಿಹೇವ್ ಮಾಡಿದ್ರೆ ಅದೇ ಮಾತುಗಳು ಮತ್ತೆ ಮತ್ತೆ ರಿಪೀಟಾಗಿ ಮನಸ್ಸಿನಲ್ಲಿ ಬರ್ತಾನೆ ಇರುತ್ತೆ. ಇಲ್ಲಿ ಅದೇ ರೀತಿಯ ಎನರ್ಜಿ. ನೀವು ಮತ್ತೆ ಆ ಘಟನೆ ನೆನಪಿಸ್ಕೊಳ್ತಾ ಇದ್ದೀರಾ. ಆ ದಿನ ಅವರು ಯಾವ ರೀತಿ ಮಾತಾಡಿದ್ರು, ಯಾವ ಟೋನ್ನಲ್ಲಿ ಹೇಳಿದ್ರು, ಯಾವ ರೀತಿ ಬಿಹೇವ್ ಮಾಡಿದ್ರು, ಯಾಕೆ ಅಷ್ಟು ಕೋಲ್ಡಾಗಿ ವರ್ತನೆ ಮಾಡಿದ್ರು, ಇವೆಲ್ಲ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ಈ ವ್ಯಕ್ತಿ ಕೂಡ ಮನಸ್ಸಿನ ಒಳಗಡೆ ಸಂಪೂರ್ಣ ಖಾಲಿಯಾಗಿಲ್ಲ, ಅವರಿಗೂ ಕೂಡ ಏನೋ ಫೀಲ್ ಆಗ್ತಾ ಇದೆ. ಆದರೆ ಈಗ ಅವರು ಅವರ ಡಾರ್ಕ್ ಸೈಡ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ, ಸ್ಟಕ್ ಆಗಿದ್ದಾರೆ. ಹೊರಗಡೆ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ತಾ ಇದ್ದಾರೆ, ಆದರೆ ಮನಸ್ಸಿನ ಒಳಗಡೆ ಗಿಲ್ಟ್ ಮತ್ತು ಈಗೋ ಎರಡೂ ಫೈಟ್ ಮಾಡ್ತಾ ಇದೆ. ಒಂದು ಸೈಡ್ನಲ್ಲಿ ನಾನು ತಪ್ಪು ಮಾಡಿದೆ ಅನ್ನೋ ಫೀಲಿಂಗ್ ಇದೆ, ಇನ್ನೊಂದು ಸೈಡ್ನಲ್ಲಿ ಮೊದಲು ನಾನು ಯಾಕೆ ಬರಬೇಕು ಅನ್ನೋ ಈಗೋ ಕೂಡ ಇದೆ.
ಅದಕ್ಕಾಗಿ ಈ ಕನೆಕ್ಷನ್ನಲ್ಲಿ ಸೈಲೆನ್ಸ್, ಹೆವಿನೆಸ್ ಮತ್ತು ಡಿಸ್ಟೆನ್ಸ್ ಎನರ್ಜಿ ಅನ್ನೋದು ಜಾಸ್ತಿ ಇದೆ. ಬ್ಲಾಕೇಜ್ ಎನರ್ಜಿ ತುಂಬ ಜಾಸ್ತಿ ಇದೆ. ಅದೇ ರೀತಿ ಅಸಂಪ್ಷನ್ ಮತ್ತು ಓವರ್ ಥಿಂಕಿಂಗ್ ಎನರ್ಜಿ. ನಿಮ್ಮ ಪರ್ಸನ್ ಮನಸ್ಸಿನ ಒಳಗಡೆ ಅವ್ರಿಗೆ ನಿಮ್ಮ ಕಡೆ ಬರಬೇಕು ಅನ್ನೋ ಫೀಲಿಂಗ್ ಇಲ್ಲ ಅಂತ ಅಲ್ಲ, ಮನಸ್ಸಿನ ಒಳಗಡೆ ಇನ್ನೂ ಆ ಕನೆಕ್ಷನ್ ಇದೆ, ಇನ್ನೂ ನಿಮ್ಮ ಪ್ರೆಸೆನ್ಸ್ ಅವರನ್ನು ಅಫೆಕ್ಟ್ ಮಾಡ್ತಾ ಇದೆ. ಆದರೆ ಸಮಸ್ಯೆ ಏನು ಅಂದರೆ ಅವರ ಮನಸ್ಸು ಮತ್ತು ಹೊರಗಿನ ಪರಿಸ್ಥಿತಿ ಎರಡೂ ಒಂದೇ ದಿಕ್ಕಿನಲ್ಲಿಲ್ಲ. ಒಂದು ಕಡೆ ಹೃದಯ ಹೋಗು, ಮಾತಾಡು ಮತ್ತು ಕನೆಕ್ಟ್ ಆಗು ಅಂತ ಹೇಳ್ತಾ ಇದ್ರೆ, ಮೈಂಡ್ ಮತ್ತು ಹೊರಗಿನ ಪ್ರೆಷರ್ ಅವರನ್ನು ಸ್ಟಕ್ ಮಾಡಿ ನಿಲ್ಲಿಸ್ತಾ ಇದೆ. ಇಲ್ಲಿ ತುಂಬ ಸ್ಟ್ರಾಂಗ್ ಬ್ಲಾಕೇಜ್ ಎನರ್ಜಿ ಅಂದರೆ ಈ ವ್ಯಕ್ತಿ ಮುಂದೆ ಬರಬೇಕು ಅಂತ ಯೋಚನೆ ಮಾಡಿದ್ರೂ ಕೂಡ ಪ್ರತಿ ಬಾರಿ ಏನೋ ಒಂದು ಸ್ಟಕ್ ಆಗಿರೋ ರೀತಿ ಒಂದು ವಾಲ್, ಒಂದು ಗೋಡೆ ಅವರನ್ನು ಸ್ಟಾಪ್ ಮಾಡ್ತಾ ಇದೆ. ಕೆಲವೊಂದು ಸಲ ಅದು ಫ್ಯಾಮಿಲಿ ಪ್ರೆಷರ್ ಆಗಿರ್ಬೋದು, ಕೆಲವೊಮ್ಮೆ ತುಂಬ ಸಿಚುವೇಶನ್ಗಳಾಗಿರ್ಬೋದು, ಅಥವಾ ಸಮಾಜದ ಭಯ ಆಗಿರ್ಬೋದು, ಜನ ಏನು ಹೇಳ್ತಾರೆ, ಮತ್ತೆ ಒಟ್ಟಿಗೆ ಬಂದರೆ ಗಾಸಿಪ್ ಆಗುತ್ತಾ, ನಮ್ಮ ಬಗ್ಗೆ ತಪ್ಪಾಗಿ ಯೋಚನೆ ಮಾಡ್ತಾರಾ, ಇಂತಹ ಥಾಟ್ಸ್ ಇವರ ಮೈಂಡ್ನಲ್ಲಿ ತುಂಬ ಓಡ್ತಿದೆ. ಕೆಲವರು ಅವರ ಹೃದಯದ ಮಾತಿಗಿಂತ ಹೊರಗಿನ ಜನರ ಒಪಿನಿಯನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿಯೂ ಅದೇ ರೀತಿ ಎನರ್ಜಿ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ಆದರೆ ಅದಕ್ಕಿಂತ ಜಾಸ್ತಿ ಅವರು ಜನರ ರಿಯಾಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಇವರು ಒಂದು ಸ್ಟೆಪ್ ಮುಂದೆ ಬರೋದಕ್ಕೆ ಟ್ರೈ ಮಾಡ್ತಾರೆ, ಆದರೆ ತಕ್ಷಣ ಅವರ ಮೈಂಡ್ನಲ್ಲಿ ಇದು ತಪ್ಪಾದರೆ, ನಂತರ ಸಮಸ್ಯೆ ಬಂದರೆ ಜನ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂತ 1000 ಪ್ರಶ್ನೆಗಳು ಶುರುವಾಗುತ್ತೆ. ಇಲ್ಲಿ ಅಸಂಪ್ಷನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಅಂದರೆ ಇನ್ನೂ ಏನೂ ಆಗಿಲ್ಲ, ಆದರೆ ಅವರ ಮೈಂಡ್ ಈಗಾಗಲೇ ನೆಗೆಟಿವ್ ಸ್ಟೋರೀಸ್ ಕಟ್ಕೊಂಡು ಕೂತ್ಕೊಳ್ಳೋದು. ಹೀಗಾಗ್ಬೋದು, ಅದು ಕೆಟ್ಟದಾಗ್ಬೋದು, ಮತ್ತೆ ನೋವಾಗ್ಬೋದು, ಈ ಕನೆಕ್ಷನ್ ಮುಂದೆ ಹೋಗದೇ ಇದ್ದರೆ, ಇಂತಹ ಥಾಟ್ಸ್ ಅವರ ಮನಸ್ಸನ್ನು ಸಂಪೂರ್ಣ ತುಂಬಿಕೊಂಡಿದೆ. ಕೆಲವೊಮ್ಮೆ ಓವರ್ ಥಿಂಕಿಂಗ್ ಇರುವ ಜನ ರಿಯಾಲಿಟಿಗಿಂತ ಅವರ ಭಯವನ್ನೇ ಹೆಚ್ಚು ನಂಬ್ತಾರಲ್ವಾ, ಈ ವ್ಯಕ್ತಿ ಕೂಡ ಅದೇ ಫೇಸ್ನಲ್ಲಿ ಇದ್ದ ಹಾಗೆ ಇದ್ದಾರೆ. ಒಂದು ಸಣ್ಣ ವಿಷಯವನ್ನು ತುಂಬ ದೊಡ್ಡದಾಗಿ ಯೋಚನೆ ಮಾಡೋದು, ಅದಕ್ಕಾಗಿ ಅವರು ಮುಂದೆ ಬರುವ ಮುಂಚೆ 10 ಬಾರಿ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಷಯ ಅಂದರೆ ಇಮೇಜ್ ಎನರ್ಜಿ. ಈ ವ್ಯಕ್ತಿ ಕೆಲವೊಮ್ಮೆ ತುಂಬ ಹೆಸರಿರ್ಬೋದು, ಅಥವಾ ಗೌರವ, ಸ್ಟೇಟಸ್ ಇರುವ ಫ್ಯಾಮಿಲಿಯಿಂದ ಬಂದಿರ್ಬೋದು, ಅಥವಾ ಅವರ ಕೆಲಸ, ಅವರ ಪೊಸಿಷನ್ ಅಥವಾ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಇರುವ ರೀತಿಯಲ್ಲಿರ್ಬೋದು, ಅಥವಾ ಜನ ಇವರನ್ನು ಏನು ಅಂದ್ಕೊಳ್ತಾರೆ ಅಂತ ಅಂದ್ಕೊಳ್ಬಹುದು. ಅದಕ್ಕಾಗಿ ಇವರ ಇಮೇಜ್ ಇವ್ರಿಗೆ ತುಂಬ ಇಂಪಾರ್ಟೆಂಟ್. ಹೊರಗಿನ ಜನ ಅವರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳುವ ವ್ಯಕ್ತಿ ಎನರ್ಜಿ. ಕೆಲವೊಮ್ಮೆ ಇವರ ಹೃದಯ ಒಂದು ಮಾತು ಹೇಳುತ್ತೆ, ಆದರೆ ಸಮಾಜದ ಭಯ ಇನ್ನೊಂದು ಮಾತು ಹೇಳ್ತಾ ಇದೆ. ಅದರ ಮಧ್ಯೆ ಅವರು ಸಂಪೂರ್ಣ ಕನ್ಫ್ಯೂಸ್ ಆಗಿ ನಿಂತಿದ್ದಾರೆ. ಮುಂದೆ ಬರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಹೆಜ್ಜೆ ಇಡುವ ಧೈರ್ಯ ಮಾತ್ರ ಬರ್ತಾ ಇಲ್ಲ. ಈ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ, ಆದರೆ ಮನಸ್ಸಿನ ಒಳಗಡೆ ಅವರು ಅವರದೇ ಭಯ, ಅವರದೇ ಓವರ್ ಥಿಂಕಿಂಗ್ ಮತ್ತು ಹೊರಗಿನ ಪ್ರೆಷರ್ನಲ್ಲಿ ಸಿಕ್ಕಾಕೊಂಡಿರುವಂತಹ ಎನರ್ಜಿ ಇದೆ. ಬ್ಯುಸಿ ಆದರೆ ಎಮೋಷ್ನಲಿ ಸ್ಟಕ್ ಆಗಿರುವಂತಹ ಎನರ್ಜಿ, ಓವರ್ ಥಿಂಕಿಂಗ್ ಎನರ್ಜಿ, ಫಿಯರ್ ಎನರ್ಜಿ, ಪಾಸ್ಟ್ ಟ್ರಾಮಾ ಎನರ್ಜಿ. ಈ ಟೈಮ್ನಲ್ಲಿ ನಿಮ್ಮ ಪರ್ಸನ್ ಹೊರಗಿನಿಂದ ನೋಡಿದ್ರೆ ತುಂಬ ಬ್ಯುಸಿಯಾಗಿ ಕಾಣಿಸ್ಬೋದು. ಕೆಲಸ, ಫ್ಯಾಮಿಲಿ, ರೆಸ್ಪಾನ್ಸಿಬಿಲಿಟೀಸ್, ಸೋಷಿಯಲ್ ಲೈಫ್, ಇದೆಲ್ಲದರ ನಡುವೆ ಅವರು ತುಂಬ ಬ್ಯುಸಿಯಾಗಿದ್ದಾರೆ ಅನ್ನೋ ಫೀಲಿಂಗ್ ಇರಬಹುದು. ಆದರೆ ಹೊರಗಡೆ ಅವರು ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಅವರ ಮೈಂಡ್ ಸಂಪೂರ್ಣವಾಗಿ ನಿಮ್ಮಲ್ಲೇ ಸಿಕ್ಕಾಕೊಂಡಿದೆ. ಕೆಲವರು ಹೊರಗಡೆ ಅವರನ್ನು ಬ್ಯುಸಿ ಮಾಡಿಕೊಳ್ಳೋದು ಒಂದು ಎಸ್ಕೇಪ್ ಥರ, ಯಾಕೆಂದರೆ ಸೈಲೆಂಟಾಗಿ ಕೂತ್ಕೊಂಡ್ರೆ ನೆನಪುಗಳು ಜಾಸ್ತಿ ಕಾಡುತ್ತೆ. ಇಲ್ಲಿಯೂ ಅದೇ ರೀತಿಯ ಎನರ್ಜಿ. ಈ ವ್ಯಕ್ತಿ ಕೆಲಸದಲ್ಲಿರಬಹುದು, ಜನರ ಜೊತೆ ಮಾತಾಡ್ತಾ ಇರಬಹುದು, ನಗ್ತಾ ಇರಬಹುದು, ಆದರೆ ಮನಸ್ಸಿನ ಒಳಗಡೆ ನೋಡಿದ್ರೆ ಅವರ ಥಾಟ್ ಮತ್ತೆ ಮತ್ತೆ ನಿಮ್ಮ ಕಡೆ ಹೋಗ್ತಾ ಇದೆ. ಕೆಲವೊಮ್ಮೆ ಇವರು ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ಎಷ್ಟು ದೂರ ಹೋಗಬೇಕಂದ್ರೂ ಕೂಡ ಮೈಂಡ್ ಮತ್ತೆ ನಿಮ್ಮ ನೆನಪಿಗೆ ಹಿಂದಿರುಗಿ ಬರ್ತಾ ಇದೆ. ಕೆಲವರ ಕನೆಕ್ಷನ್ನಲ್ಲಿ ಇಲ್ಲಿ ಎಲ್ಲರಿಗೂ ಅಲ್ಲ, ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇರ್ಬೋದು. ಅಂದರೆ ಈ ವ್ಯಕ್ತಿ ಈಗಾಗಲೇ ಕಮಿಟ್ ಆಗಿರಬಹುದು, ಮ್ಯಾರಿಡ್ ಆಗಿರಬಹುದು, ಅಥವಾ ಬೇರೆ ಯಾವುದೋ ರೆಸ್ಪಾನ್ಸಿಬಿಲಿಟಿ ಇರಬಹುದು, ಸಿಚುವೇಶನ್ ಅಡ್ಡ ಬಂದಿರಬಹುದು. ಕೆಲವೊಮ್ಮೆ ಅದು ರೊಮ್ಯಾಂಟಿಕ್ ಕನೆಕ್ಷನ್ ಮಾತ್ರ ಅಂತ ತಗೊಳ್ಬೇಡಿ, ಕೆಲವೊಮ್ಮೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿರ್ಬೋದು, ಅಥವಾ ಇವರಿರುವ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಆಗದೇ ಇರ್ಬೋದು, ಆ ಒತ್ತಡ ಕೂಡ ಇರಬಹುದು. ಅದೇ ಇವರನ್ನು ನಿಮ್ಮ ಕಡೆ ಬರೋದಕ್ಕೆ ಬ್ಲಾಕೇಜ್ ಆಗಿ ಕೆಲಸ ಮಾಡ್ತಾ ಇರ್ಬೋದು. ಈ ವ್ಯಕ್ತಿ ಮನಸ್ಸಿನ ಒಳಗಡೆ ನಿಮ್ಮ ಬಗ್ಗೆ ಫೀಲ್ ಮಾಡ್ತಾ ಇದ್ದಾರೆ, ಆದರೆ ತಮ್ಮ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಓವರ್ ಥಿಂಕಿಂಗ್ ಎನರ್ಜಿ ತುಂಬ ಜಾಸ್ತಿ ಇದೆ. ನಿಮ್ಮ ಹತ್ರ ಬಂದರೆ ಏನಾಗುತ್ತೆ, ಮತ್ತೆ ಸಮಸ್ಯೆ ಶುರು ಆಗುತ್ತಾ, ಜನ ಏನು ಹೇಳ್ತಾರೆ, ಈ ರಿಲೇಷನ್ಶಿಪ್ ಕೊನೆಗೆ ವರ್ಕ್ ಆಗದೆ ಹೋದರೆ, ಇಂತಹ 1000 ಪ್ರಶ್ನೆಗಳು ಅವರ ಮೈಂಡ್ನಲ್ಲಿ ಸುತ್ತುತ್ತಾ ಇದೆ. ಕೆಲವೊಮ್ಮೆ ಭಯ ಇರುವ ಜನ ರಿಯಾಲಿಟಿಗಿಂತ ಅವರ ಕಲ್ಪನೆಗಳನ್ನೇ ಹೆಚ್ಚು ನಂಬ್ತಾರೆ. ಇವರು ಕೂಡ ಈಗ ಅದೇ ಎನರ್ಜಿಯಲ್ಲಿದ್ದಾರೆ.
ಅವರು ಯೋಚನೆ ಮಾಡ್ತಾ ಇರೋದು ಎಲ್ಲವೂ ಸತ್ಯ ಆಗಿರಬೇಕು ಅಂತ ಇಲ್ಲ. ಅರ್ಧಕ್ಕಿಂತ ಹೆಚ್ಚು ಅವರ ಭಯದಿಂದ ಬಂದ ಕಲ್ಪನೆಗಳೇ ಜಾಸ್ತಿ ಇದೆ. ಒಂದು ಘಟನೆ ಆಗುವ ಮುಂಚೆನೇ ಅದರ ಕೆಟ್ಟ ರಿಸಲ್ಟ್ಗಳನ್ನು ಮೈಂಡ್ನಲ್ಲಿ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಮುಂದೆ ಹೆಜ್ಜೆ ಇಡೋಕ್ಕೆ ಹೆದರ್ತಾ ಇದ್ದಾರೆ. ಈ ವ್ಯಕ್ತಿಯ ಪಾಸ್ಟಲ್ಲಿ ತುಂಬ ಟಾಕ್ಸಿಕ್ ಆಗಿರುವ ಸಾಧ್ಯತೆ ಕೂಡ ಇದೆ. ಇವರ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದಿರ್ಬೋದು ಅಥವಾ ತುಂಬ ಡೀಪಾಗಿ ಇವರು ಹರ್ಟ್ ಆಗಿರ್ಬೋದು. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡಿ ಕೊನೆಯಲ್ಲಿ ಬ್ರೇಕ್ ಆಗಿಬಿಟ್ರೆ ಆ ನೋವು ವರ್ಷಗಳಾದರೂ ಮನಸ್ಸಿನ ಒಳಗಡೆ ಉಳಿಯುತ್ತೆ. ಸೊ ಅದೇ ರೀತಿಯ ಘಟನೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಘಟನೆ ನಡೆದಿರ್ಬೋದು, ಅದರಿಂದ ತುಂಬ ಹರ್ಟ್ ಆಗಿರ್ಬೋದು ಇವರು ಪಾಸ್ಟ್ನಲ್ಲಿ. ಇಲ್ಲಿಯೂ ಅದೇ ರೀತಿಯ ನೋವು ಇವರೊಳಗಡೆ ಇನ್ನೂ ಹೀಲ್ ಆಗದೆ ಉಳ್ಕೊಂಡಿರ್ಬೋದು. ಅವರ ಮೈಂಡ್ ಈಗ ಒಂದು ಡಿಫೆನ್ಸ್ ಮೋಡ್ಗೆ ಹೋಗ್ಬಿಟ್ಟಿದೆ. ಕೆಲವರ ಎನರ್ಜಿ ಪ್ರಕಾರ ಯಾರನ್ನು ಕೂಡ ಸಂಪೂರ್ಣವಾಗಿ ನಂಬಾರ್ದು, ಕೊನೆಯಲ್ಲಿ ಎಲ್ಲರೂ ನೋವೇ ಕೊಡ್ತಾರೆ, ಪೇಯ್ನ್ ಕೊಡ್ತಾರೆ, ಪ್ರೀತಿ ಮಾಡಿದ್ರೆ ಮತ್ತೆ ಹರ್ಟ್ ಆಗ್ತೀವಿ ಅನ್ನೋ ರೀತಿ ಕೆಲವರ ಎನರ್ಜಿ. ಆ ರೀತಿ ಒಂದು ನೆಗೆಟಿವ್ ಮೈಂಡ್ಸೆಟ್ ಬೆಳ್ಕೊಂಡಿದೆ. ಈಗ ನಿಮ್ಮ ಮೇಲೂ ಅದು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ನೀವು ಇವರಿಗೆ ಏನು ಆ ರೀತಿ ಮಾಡದೇ ಇದ್ದರೂ ಕೂಡ ಇವರ ಒಂದು ಭಯ ಇದೆ. ನೀವು ಕೂಡ ಒಂದ್ಸಲ ಇವರನ್ನು ಬಿಟ್ಟು ಹೋಗ್ಬೋದೇನೋ, ನೀವು ಕೂಡ ಯಾವುದಾದ್ರೂ ರೀತಿಯಲ್ಲಿ ಚೀಟ್ ಮಾಡ್ಬೋದೇನೋ, ನಾನು ಮತ್ತೆ ಹರ್ಟ್ ಆಗ್ಬೋದು ಅನ್ನೋ ರೀತಿ ಕೆಲವರ ಎನರ್ಜಿ. ಎಲ್ಲರಿಗೂ ಅಪ್ಲೈ ಆಗಬೇಕು ಅಂತ ಇಲ್ಲ, ಕೆಲವರು ಈ ರೀತಿ ಥಿಂಕ್ ಮಾಡ್ತಾ ಇರುವಂತಹ ಎನರ್ಜಿ. ಕೆಲವೊಮ್ಮೆ ಪಾಸ್ಟ್ನಲ್ಲಿ ತುಂಬ ಹರ್ಟ್ ಆದ ಜನ ಪ್ರೆಸೆಂಟ್ನಲ್ಲಿ ಸತ್ಯವಾದ ಪ್ರೀತಿಯನ್ನು ಕೂಡ ಡೌಟಿಂದ ನೋಡ್ತಾರೆ. ಅವರ ಸಮಸ್ಯೆ ಪ್ರೀತಿ ಇಲ್ಲ ಅನ್ನೋದಲ್ಲ, ಅವರ ಸಮಸ್ಯೆ ಮತ್ತೆ ಅವರ ಹೃದಯ ಪೇಯ್ನ್ ಆದರೆ ಅನ್ನೋ ಭಯ. ಅದಕ್ಕಾಗಿ ಈ ವ್ಯಕ್ತಿ ಕೆಲವೊಮ್ಮೆ ಹತ್ತಿರ ಬರ್ತಾರೆ ಮತ್ತು ಸಡನ್ನಾಗಿ ದೂರ ಹೋಗ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ಪ್ರೀತಿ ಇದೆ, ಆದರೆ ಅದಕ್ಕಿಂತ ಜಾಸ್ತಿ ಭಯ ಅನ್ನೋದು ಕೂತ್ಕೊಂಡಿದೆ. ಅಬ್ಸರ್ವಿಂಗ್ ಸ್ಟಾಕಿಂಗ್ ಎನರ್ಜಿ, ಅದೇ ರೀತಿ ವೀಕ್ ಕರೇಜ್ ಮತ್ತು ಫಿಯರ್ ಎನರ್ಜಿ, ಸಪ್ರೆಸ್ಡ್ ಲವ್ ಎನರ್ಜಿ. ಈ ವ್ಯಕ್ತಿ ಈಗ ನಿಮ್ಮಿಂದ ದೂರ ಇದ್ದರೂ ಕೂಡ ಪೂರ್ಣವಾಗಿ ದೂರ ಹೋಗಿಲ್ಲ ಅನ್ನೋ ಫೀಲಿಂಗ್ ಇವ್ರಿಗೆ ಬರ್ತಾ ಇದೆ. ಹೊರಗಡೆ ಅವರು ಸೈಲೆಂಟಾಗಿ ಕಾಣಿಸ್ಕೊಳ್ಬೋದು, ಮೆಸೇಜ್ ಮಾಡದೇ ಇರ್ಬೋದು, ಕಾಲ್ ಮಾಡದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ಇವರ ಗಮನ ಸಂಪೂರ್ಣವಾಗಿ ಇನ್ನೂ ನಿಮ್ಮ ಮೇಲಿದೆ. ಇವರು ನಿಮ್ಮನ್ನು ದೂರದಿಂದ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವೇನು ಪೋಸ್ಟ್ ಮಾಡ್ತೀರಾ, ಯಾವ ಸ್ಟೇಟಸ್ ಹಾಕ್ತೀರಾ, ಯಾವ ಫೋಟೋ ಅಪ್ಲೋಡ್ ಮಾಡ್ತೀರಾ, ಈ ರೀತಿ ಎಲ್ಲವನ್ನು ಸೈಲೆಂಟಾಗಿ ಗಮನಿಸ್ತಾ ಇದ್ದಾರೆ. ಕೆಲವರು ಪ್ರೀತಿಯನ್ನು ಮಾತಿನಲ್ಲಿ ಹೇಳೋದಕ್ಕಿಂತ ದೂರದಿಂದಲೇ ಒಬ್ಬರನ್ನು ನೋಡ್ತಾ ಅವರನ್ನು ಅಬ್ಸರ್ವ್ ಮಾಡ್ತಾರೆ. ಇಲ್ಲಿಯೂ ಅದೇ ರೀತಿ ಎನರ್ಜಿ. ಇವರು ನಿಮ್ಮ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ನೋಡ್ತಾ ಇದ್ದಾರೆ. ನೀವು ಸಡನ್ನಾಗಿ ಡೀಪ್ ಚೇಂಜ್ ಮಾಡಿದ್ರೂ ಕೂಡ ಗಮನಿಸ್ತಾ ಇದ್ದಾರೆ. ನೀವು ಆನ್ಲೈನ್ ಇದ್ದೀರಾ ಇಲ್ವಾ ಅನ್ನೋದನ್ನು ನೋಡ್ತಾ ಇರ್ಬೋದು. ಆದರೆ ಇವರೆಲ್ಲ ನೋಡ್ತಿದ್ದಾರೆ ಅಂದರೆ ಧೈರ್ಯ ಇದೆ ಅನ್ನೋದಲ್ಲ. ನೋಡುವ ಧೈರ್ಯ ಇದೆ, ಆದರೆ ಮುಂದೆ ಬಂದು ಮಾತನಾಡುವಂತಹ ಧೈರ್ಯ ಇಲ್ಲ. ಅದರಲ್ಲೂ ನಿಮ್ಮಿಂದ ಏನಾದರೂ ಒಂದು ಹಿಂಟ್ ಸಿಗುತ್ತಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡುವ ರೀತಿ ಇದೆ. ಒಂದು ಮೆಸೇಜ್, ಒಂದು ಸ್ಮಾಲ್ ಕಾಲ್, ಒಂದು ರಿಯಾಕ್ಷನ್, ಅಥವಾ ನೀವು ಇನ್ನೂ ಇವರ ಬಗ್ಗೆ ಫೀಲ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿ ಕೂಡ ಕೆಲವರು ಥಿಂಕ್ ಮಾಡ್ತಾ ಇದ್ದಾರೆ. ಅದನ್ನು ರಿಸೀವ್ ಮಾಡಿದ ಮೇಲೆ ಮಾತ್ರ ಮುಂದೆ ಬರುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಯಾವುದೇ ದೊಡ್ಡ ಸ್ಟೆಪ್ ತಗೊಳ್ಳುವಂತಹ ಎನರ್ಜಿ ಈಗ ಪ್ರೆಸೆಂಟ್ ಟೈಮಲ್ಲಿ ಕಾಣಿಸ್ತಾ ಇಲ್ಲ. ಇವರೀಗ ಅವರ ಡಾರ್ಕ್ ಸೈಡ್ ಒಳಗಡೆ ತುಂಬ ಡೀಪಾಗಿ ಹೋಗಿದ್ದಾರೆ. ಹೊರಗಡೆ ನೋಡಿದ್ರೆ ನಾರ್ಮಲ್ ಆಗಿರುವ ಹಾಗೆ ಕಾಣ್ಬೋದು, ಆದರೆ ಮನಸ್ಸಿನ ಒಳಗಡೆ ತುಂಬ ಶ್ಯಾಡೋ ಎನರ್ಜಿ, ಕನ್ಫ್ಯೂಷನ್, ಗಿಲ್ಟ್, ಈಗೋ, ಫಿಯರ್, ಮಿಸ್ ಮಾಡಿಕೊಳ್ಳುವಂತಹ ನೋವು, ಇವೆಲ್ಲ ಒಂದೇ ಟೈಮ್ನಲ್ಲಿ ಇವರೊಳಗೆ ಮಿಕ್ಸ್ ಆಗಿ ಓಡ್ತಾ ಇದೆ. ಕೆಲವೊಮ್ಮೆ ಇವರು ಹೊರಗಡೆ ಏನೂ ಶೋ ಮಾಡದೇ ಇರ್ಬೋದು, ಆದರೆ ಒಬ್ಬರೇ ಇದ್ದಾಗ ನಿಮ್ಮ ನೆನಪು ಅನ್ನೋದು ಜಾಸ್ತಿ ಕಾಡ್ತಾ ಇದೆ. ನಿಮ್ಮಿಬ್ಬರ ಮಾತುಗಳಾಗಿರ್ಬೋದು, ಹಳೆಯ ಮೆಮೊರೀಸ್ ಆಗಿರ್ಬೋದು, ನಿಮ್ಮ ನಗು, ನಿಮ್ಮ ಪ್ರೆಸೆನ್ಸ್, ಇವೆಲ್ಲ ಮತ್ತೆ ಮತ್ತೆ ಇವರ ಮೈಂಡ್ಗೆ ಬರ್ತಾ ಇದೆ. ಕೆಲವರು ನೇರವಾಗಿ ಕೇಳೋ ಧೈರ್ಯ ಇಲ್ಲದೇ ಇದ್ದಾಗ ಇಂಡೈರೆಕ್ಟಾಗಿ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿಯೂ ಕೂಡ ಅದೇ ಎನರ್ಜಿ. ಕಾಮನ್ ಫ್ರೆಂಡ್ಸ್ ಹತ್ರ ನಿಮ್ಮ ಬಗ್ಗೆ ಕೇಳ್ತಾ ಇರ್ಬೋದು, ಅವ್ರು ಹೇಗಿದ್ದಾರೆ, ಈಗ ಏನು ಮಾಡ್ತಾ ಇದ್ದಾರೆ, ಅಥವಾ ನಿಮಗೂ ಮತ್ತು ಅವರಿಗೂ ಗೊತ್ತಿರುವಂತಹ ವ್ಯಕ್ತಿ ಹತ್ರ ನಿಮ್ಮ ಬಗ್ಗೆ ವಿಚಾರಿಸ್ತಾ ಇರ್ಬೋದು. ಸೊ ಇಂಡೈರೆಕ್ಟಾಗಿ ತಿಳ್ಕೊಳ್ಳುವ ಪ್ರಯತ್ನ ಕೂಡ ಮಾಡ್ತಾ ಇರ್ಬೋದು. ಆದರೆ ಈ ಎಲ್ಲದರ ಮಧ್ಯೆ ಇಲ್ಲಿ ಕರೇಜ್ ಎನರ್ಜಿ ತುಂಬ ವೀಕ್ ಆಗಿದೆ. ಇವ್ರಿಗೆ ನಿಮ್ಮ ಹತ್ತಿರ ಬರುವ ಧೈರ್ಯ ಇಲ್ಲ, ರಿಸ್ಕ್ ತಗೊಂಡು ಮುಂದೆ ಬರುವಂತಹ ಮನಸ್ಸಿಲ್ಲ. ಯಾಕೆಂದರೆ ಮನಸ್ಸಿನ ಒಳಗಡೆ ಭಯ ಕೂತ್ಕೊಂಡಿದೆ. ಮತ್ತೆ ಹರ್ಟ್ ಆದರೆ, ನೀವು ರಿಜೆಕ್ಟ್ ಮಾಡಿದ್ರೆ, ನೀವೀಗ ಚೇಂಜ್ ಆಗಿದ್ದರೆ, ಈ ಪ್ರಶ್ನೆಗಳು ಅವರನ್ನು ಸ್ಟಕ್ ಮಾಡ್ತಾ ಇದೆ, ತಡೀತಾ ಇದೆ. ಆದರೆ ಒಂದು ಕಡೆ ಇವರು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ತುಂಬ ಸಲ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಹೊರಗಡೆ ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ಳುವ ಜನ ಒಬ್ಬರೇ ಇದ್ದಾಗ ತುಂಬ ಬ್ರೇಕ್ ಆಗಿಬಿಡ್ತಾರೆ. ಇಲ್ಲಿಯೂ ಕೂಡ ಅದೇ ರೀತಿಯ ವೈಬ್. ಇವರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ನಿಮ್ಮ ಪ್ರೆಸೆನ್ಸ್ ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರ ಫೀಲಿಂಗ್ಸನ್ನು ಒಪ್ಕೊಳ್ಳೋದಕ್ಕೆ ಮಾತ್ರ ಸಿದ್ಧ ಇಲ್ಲ. ಯಾಕೆಂದರೆ
ಒಂದು ಸಲ ಅವರ ಮನಸ್ಸಿನ ಮಾತನ್ನು ಒಪ್ಕೊಂಡ್ರೆ ಮತ್ತೆ ನೀವಿಲ್ಲದೆ ಇರೋದಕ್ಕೆ ಆಗೋಲ್ಲ ಅನ್ನೋ ಭಯ ಇವರೊಳಗೆ ತುಂಬ ಜಾಸ್ತಿ ಇದೆ. ಇಲ್ಲಿ ತುಂಬ ಡೀಪ್ ಡಿನಯಲ್ ಎನರ್ಜಿ. 99% ಫೀಲಿಂಗ್ಸ್ ಇದ್ದರೂ ಕೂಡ ಅದನ್ನು ಅವರೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನನಗೇನೂ ಫೀಲಿಂಗ್ ಇಲ್ಲ, ನಾನು ಮೂವ್ ಆನ್ ಆಗಿದ್ದೀನಿ, ನನಗೆ ಯಾವುದು ಪರವಾಗಿಲ್ಲ ಈ ರೀತಿ ಇದ್ದರೆ ಅಂತ ಹೊರಗಡೆ ತೋರಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಮನಸ್ಸಿನಲ್ಲಿ ಬೇರೆಯೇ ಇದೆ. ಒಳಗಡೆ ತುಂಬ ಪ್ರೀತಿ ಇದೆ, ತುಂಬ ಅಟ್ಯಾಚ್ಮೆಂಟ್ ಇದೆ, ತುಂಬ ಎಮೋಷ್ನಲ್ ಕನೆಕ್ಷನ್ ಇದೆ. ಆದರೆ ಈಗ ಇವರು ಹೃದಯಕ್ಕಿಂತ ಮೈಂಡ್ ಮಾತನ್ನೇ ಹೆಚ್ಚು ಕೇಳ್ತಾ ಇದ್ದಾರೆ. ಎಮೋಷನ್ಗಿಂತ ಲಾಜಿಕ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಪ್ರೀತಿ ಇದ್ರೂ ಪ್ರಯೋಜನ ಏನು? ರಿಯಾಲಿಟಿನೇ ಬೇರೆ. ಎಮೋಷನ್ಗೆ ಹೋಗಬಾರ್ದು ಅಂತ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಸಪ್ರೆಸ್ ಮಾಡಿದ್ರೂ ಕೂಡ ನಿಜವಾದ ಫೀಲಿಂಗ್ ಸಂಪೂರ್ಣವಾಗಿ ಮಾಯ ಆಗ್ತಾ ಇಲ್ಲ. ಅದರಲ್ಲೂ ಈ ಕನೆಕ್ಷನಲ್ಲಿ ಇನ್ನೂ ಅವರ ಹೃದಯ ನಿಮ್ಮಲ್ಲೇ ಸಿಕ್ಕಾಕೊಂಡಿದೆ, ಸ್ಟಕ್ ಆಗಿದೆ ಅನ್ನೋ ಎನರ್ಜಿ ತುಂಬ ಇದೆ. ಸ್ಲೋ ಮೂವಿಂಗ್ ಎನರ್ಜಿ, ಡೀಪ್ ಲವ್ ಮತ್ತು ಅಟ್ಯಾಚ್ಮೆಂಟ್ ಎನರ್ಜಿ, ಹೀಲಿಂಗ್ ಮತ್ತು ಅನ್ಹೀಲ್ಡ್ ಎನರ್ಜಿ, ಮಿಕ್ಸ್ ಸಿಗ್ನಲ್ ಮತ್ತು ಕನ್ಫ್ಯೂಷನ್ ಎನರ್ಜಿ. ಇವರ ವೈಬ್ ನೋಡ್ತಾ ಇದ್ದರೆ ಇವರು ತುಂಬ ಸ್ಟ್ರಿಕ್ಟ್ ಟೈಪ್ ಆಗಿರುವ ಸಾಧ್ಯತೆ ಕೂಡ ಇದೆ. ಹೊರಗಡೆ ತುಂಬ ಕಂಟ್ರೋಲ್ನಲ್ಲಿ ಇರುವ ಹಾಗೆ ಕಾಣ್ಬೋದು. ಜಾಸ್ತಿ ಎಮೋಷನ್ಸ್ ತೋರಿಸೋದಿಲ್ಲ. ಒಳಗಡೆ ಎಷ್ಟೇ ಫೀಲ್ ಮಾಡಿದ್ರೂ ಕೂಡ ಅವರ ಮುಖದಲ್ಲಿ ತೋರಿಸೋದಿಲ್ಲ. ಆ ರೀತಿಯ ಸ್ಟ್ರಿಕ್ಟ್ ಬಿಹೇವಿಯರ್ ಇರುವ ವ್ಯಕ್ತಿ ಕೂಡ ಆಗಿರ್ಬೋದು. ಕೆಲವರು ಪ್ರೀತಿಯನ್ನು ಮಾತಿನಲ್ಲಿ ತೋರಿಸೋದಿಲ್ಲ, ಅವರ ಸೈಲೆನ್ಸ್ನಲ್ಲಿ ಪ್ರೀತಿ ಇಟ್ಕೊಳ್ತಾರೆ. ಇವರು ಕೂಡ ಅದೇ ತರಹದ ವ್ಯಕ್ತಿ ಅನ್ನೋ ಎನರ್ಜಿ. ತುಂಬ ಸೈಲೆಂಟ್ ಆಗಿರ್ಬೋದು. ಜನರ ಮುಂದೆ ಅವರ ಫೀಲಿಂಗ್ಸ್ ಓಪನ್ ಮಾಡ್ಕೊಳ್ಳೋದಕ್ಕೆ ಕಂಫರ್ಟ್ ಇರೋದಿಲ್ಲ. ಒಂದು ಮಾತು ಹೇಳೋದಕ್ಕೂ ಕೂಡ ತುಂಬ ಯೋಚನೆ ಮಾಡೋದು, ಒಂದು ಸ್ಟೆಪ್ ತಗೊಳ್ಳೋದಕ್ಕೆ ತುಂಬ ಟೈಮ್ ತಗೊಳ್ಳೋದು. ಇವತ್ತಿನ ಎನರ್ಜಿ ಸ್ಲೋ ಮೂವಿಂಗ್ ಎನರ್ಜಿ. ಇವರಿಗೆ ಎಲ್ಲವೂ ನಿಧಾನವಾಗಿ ಅರ್ಥವಾಗುತ್ತೆ, ನಿಧಾನವಾಗಿ ಫೀಲ್ ಆಗುತ್ತೆ. ಮತ್ತು ಫೀಲ್ ಆದಮೇಲೆ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇನ್ನೂ ಹೆಚ್ಚು ಟೈಮ್ ತಗೊಳ್ತಾರೆ. ಕೆಲವೊಮ್ಮೆ ಇಂಥ ಜನರನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗಿಬಿಡುತ್ತೆ. ಯಾಕೆಂದರೆ ಹೊರಗಡೆ ಅವರು ಏನು ಶೋ ಆಫ್ ಮಾಡೋದಿಲ್ಲ, ಹೇಳ್ಕೊಡೋದಿಲ್ಲ. ಆದರೆ ಮನಸ್ಸಿನ ಒಳಗಡೆ ತುಂಬ ಡೀಪ್ ಎಮೋಷನ್ಸ್ ಇರುತ್ತೆ. ಸಾಮಾನ್ಯವಾಗಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇರುವಂಥದ್ದು. ಎಮೋಷನ್ಗಿಂತ ರಿಯಾಲಿಟಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು. ರಿಲೇಷನ್ಶಿಪ್ ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರ್ತಾರೆ. ಒಮ್ಮೆ ಹರ್ಟ್ ಆದಮೇಲೆ ಮತ್ತೆ ಯಾರನ್ನು ಸುಲಭವಾಗಿ ನಂಬೋದಿಲ್ಲ, ಅಥವಾ ಅವರ ಮನಸ್ಸನ್ನು ಸಂಪೂರ್ಣವಾಗಿ ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ, ಅಥವಾ ಅವರ ಫೀಲಿಂಗ್ಸನ್ನು ಒಪ್ಕೊಳ್ಳೋದಕ್ಕೆ ತುಂಬ ಟೈಮ್ ತಗೋಬಹುದು. ಹೊರಗಡೆ ಇವರು ಎಷ್ಟೇ ಸೈಲೆಂಟ್ ಆಗಿದ್ರೂ ಕೂಡ ಮನಸ್ಸಿನ ಒಳಗಡೆ ಇವರ ಹೃದಯ ನಿಮ್ಮ ಮೇಲೆ ಅಟ್ಯಾಚ್ ಆಗಿದೆ. ನೀವಿಲ್ಲದೆ ಇವ್ರಿಗೆ ಖಾಲಿತನ ಇದೆ. ಇವರಿಗೆ ಸುಲಭ ಅಂತ ಅನ್ನಿಸ್ತಾ ಇಲ್ಲ, ಈಸಿ ಅಂತ ಅನ್ನಿಸ್ತಾ ಇಲ್ಲ. ಬಹುಶಃ ಅವರು ಅದನ್ನು ಮಾತಿನಲ್ಲಿ ಹೇಳ್ತಾ ಇಲ್ಲ, ಆ್ಯಕ್ಷನ್ನಲ್ಲಿ ತೋರಿಸ್ಕೊಳ್ತಾ ಇಲ್ಲ ಕೂಡ. ಆದರೆ ನಿಮ್ಮ ಪ್ರೆಸೆನ್ಸ್ ಇಲ್ಲದ ಖಾಲಿತನವನ್ನು ಇವರು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ಡಾರ್ಕ್ ಸೈಡ್ನಲ್ಲಿ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ಅವ್ರಿಗೆ ಗೊತ್ತಿದೆ, ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಇವರು ಮಾತ್ರ, ನನ್ನನ್ನು ಈ ಪೇಯ್ನಿಂದ ಹೊರ ತೆಗೆಯೋದಕ್ಕೆ ಇವ್ರಿಗೆ ಮಾತ್ರ ಸಾಧ್ಯ ಅಂತ ಒಂದು ಡೀಪ್ ಕನೆಕ್ಷನ್ ನಿಮ್ಮ ಜೊತೆ ಇವರಿಗಿದೆ. ನಿಮ್ಮ ಎನರ್ಜಿಯ ಪ್ರಕಾರ ನೀವು ಒಬ್ಬರನ್ನ ಜಡ್ಜ್ ಮಾಡೋದಕ್ಕಿಂತ ಮೊದಲು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡುವಂತಹ ವ್ಯಕ್ತಿ. ಕೇರ್ ಮಾಡುವ ಗುಣ ಇದೆ, ಸೈಲೆಂಟ್ ಸಪೋರ್ಟ್ ಕೊಡುವ ಗುಣ ಇದೆ, ಒಬ್ಬರ ನೋವನ್ನು ಫೀಲ್ ಮಾಡುವ ಹೃದಯ ಇದೆ. ನಿಮ್ಮ ಜೊತೆ ಇದ್ದಾಗ ಜನರಿಗೆ ಒಂದು ಹ್ಯಾಪಿನೆಸ್, ಒಂದು ಪೀಸ್ ಅನ್ನೋದು ಫೀಲ್ ಆಗುವ ತರಹದ ಎನರ್ಜಿ ನಿಮ್ಮಲ್ಲಿದೆ. ಅದರಲ್ಲೂ ಈ ವ್ಯಕ್ತಿಗೆ ನಿಮ್ಮ ಪ್ರೆಸೆನ್ಸ್ ಒಂದು ಹೀಲಿಂಗ್ ಥರ ಆಗಿತ್ತು ಅನ್ನೋ ಫೀಲಿಂಗ್ ಇವ್ರಿಗೆ ಬರ್ತಾ ಇರುತ್ತೆ. ಆದರೆ ಸಮಸ್ಯೆ ಏನು ಅಂದರೆ, ನೀವು ಹೀಲಿಂಗ್ ಎನರ್ಜಿ ಆಗಿದ್ರೂ ಕೂಡ ಇವರು ಇನ್ನೂ ಕೂಡ ಸಂಪೂರ್ಣವಾಗಿ ಹೀಲ್ ಆಗಿಲ್ಲ. ಅವರ ಪಾಸ್ಟ್ನಲ್ಲಿ ನಡೆದ ಯಾವುದಾದ್ರೂ ವಿಷಯ ಆಗಿರ್ಬೋದು, ಅವರ ಫಿಯರ್ಸ್, ಅವರ ಭಯ ಆಗಿರ್ಬೋದು, ಅವರ ಈಗೋ ಆಗಿರ್ಬೋದು, ಅವರ ಟ್ರಾಮಾ ಆಗಿರ್ಬೋದು, ಇವೆಲ್ಲ ಇನ್ನೂ ಅವರೊಳಗಡೆ ತುಂಬ ಜಾಸ್ತಿ ಇದೆ. ಅದಕ್ಕಾಗಿ ಕೆಲವೊಂದು ಸಲ ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ ಮತ್ತು ಸಡನ್ನಾಗಿ ದೂರ ಹೋಗ್ಬಿಡ್ತಾರೆ. ಇಲ್ಲಿ ಮಿಕ್ಸ್ ಸಿಗ್ನಲ್ ಎನರ್ಜಿ. ಒಂದಿನ ತುಂಬ ಪ್ರೀತಿ ತೋರಿಸ್ತಾರೆ, ತುಂಬ ಕೇರ್ ಮಾಡ್ತಾರೆ, ತುಂಬ ಜಾಸ್ತಿ ಮಾತಾಡ್ತಾರೆ, ನಿಮ್ಮನ್ನು ಸ್ಪೆಷಲ್ ಫೀಲ್ ಮಾಡಿಸ್ತಾರೆ. ಆದರೆ ಇನ್ನೊಂದು ದಿನ ತುಂಬ ಕೋಲ್ಡಾಗಿ ಬಿಹೇವ್ ಮಾಡೋದು, ಮೆಸೇಜ್ ಕಡಿಮೆ ಮಾಡ್ತಾರೆ, ದೂರ ದೂರ ಇರ್ತಾರೆ, ಎಮೋಷನ್ ಇಲ್ಲದ ಹಾಗೆ ವರ್ತನೆ ಮಾಡೋದು. ಇದರಿಂದ ನಿಮಗೆ ತುಂಬ ಕನ್ಫ್ಯೂಷನ್ ಆಗಿರ್ಬೋದು. ನಿಜವಾಗ್ಲೂ ಇವರು ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಬಂದಿರ್ಬೋದು. ಇವ್ರು ನಿಮಗೆ ಮಿಕ್ಸ್ ಸಿಗ್ನಲ್ ಕೊಡ್ತಾ ಇದ್ದಾರೆ ಅಂದರೆ ಇವರು ನಿಮ್ಮನ್ನು ಲೈಕ್ ಮಾಡ್ತಾ ಇಲ್ಲ, ಇಷ್ಟ ಇಲ್ಲ ಅನ್ನೋದು ಅಲ್ಲ, ಅವರನ್ನು ಅರ್ಥ ಮಾಡ್ಕೊಳ್ಳುವ ಹಂತದಲ್ಲಿಲ್ಲ ಅನ್ನೋದಕ್ಕೆ. ಒಂದು ಕನ್ಫ್ಯೂಷನ್ ಆದ ವ್ಯಕ್ತಿ ಇನ್ನೊಬ್ಬರಿಗೆ ಕ್ಲಾರಿಟಿಯನ್ನು ಕೊಡೋದಕ್ಕೆ ಹೋಗಲ್ಲ. ಮನಸ್ಸಿನ ಒಳಗಡೆ ಪ್ರೀತಿ ಇದೆ, ಆದರೆ ಜೊತೆಗೆ ಭಯ ಕೂಡ ಇದೆ. ಹತ್ತಿರ ಬರಬೇಕು ಅಂತ ಅನಿಸುತ್ತೆ, ಆದರೆ ಮತ್ತೆ ಹರ್ಟ್ ಆಗುವ ಭಯ ತಡೀತಾ ಇದೆ, ಅಥವಾ ಯಾವುದೋ ಒಂದು ಸಿಚುವೇಶನ್ ತಡೀತಾ ಇದೆ. ಅದರಲ್ಲೂ ಇವರು ಅವರ ಎಮೋಷನ್ಸ್ ಮತ್ತು ಮೈಂಡ್ ನಡುವೆ ಸಿಕ್ಕಾಕೊಂಡಿದ್ದಾರೆ.
ಹೃದಯ ನಿಮ್ಮ ಕಡೆ ಓಡ್ತಾ ಇದೆ, ಆದರೆ ಮೈಂಡ್ ಸ್ಟಾಪ್ ಅಂತ ಹೇಳ್ತಾ ಇದೆ. ಅದೇ ಕಾರಣಕ್ಕೆ ಕೆಲವೊಮ್ಮೆ ತುಂಬ ಪ್ರೀತಿ, ಕೆಲವೊಮ್ಮೆ ತುಂಬ ಡಿಸ್ಟೆನ್ಸ್, ಕೆಲವೊಮ್ಮೆ ತುಂಬ ಕೇರ್ ಮತ್ತು ಕೆಲವೊಮ್ಮೆ ಸಂಪೂರ್ಣ ಸೈಲೆನ್ಸ್. ಈ ಎಲ್ಲ ಬದಲಾವಣೆಗಳ ಹಿಂದೆ ಯಾವುದೋ ಒಂದು ಸಿಚುವೇಶನ್ ಇದೆ. ಇವರು ಇನ್ನೂ ಅವರೊಳಗಿನ ಕನ್ಫ್ಯೂಷನ್ ಮತ್ತು ನೋವು, ಈಗೋಯಿಂದ ಹೊರಗಡೆ ಬಂದಿಲ್ಲ. ಅಂದರೆ ಒಬ್ಬ ಕ್ಲಿಯರ್ ವ್ಯಕ್ತಿ ಯಾವಾಗಲೂ ಕ್ಲಾರಿಟಿ ಕೊಡ್ತಾರೆ, ಆದರೆ ಕನ್ಫ್ಯೂಸ್ ಆಗಿರುವ ವ್ಯಕ್ತಿ ಕನ್ಫ್ಯೂಷನ್ ಮಾತ್ರ ಕೊಡ್ತಾರೆ. ಇಲ್ಲಿ ಸ್ಟೆಬಿಲಿಟಿ ಅನ್ನೋದು ಕಾಣಿಸ್ತಾ ಇಲ್ಲ, ಕಂಟಿನ್ಯೂಸ್ ಎಫರ್ಟ್ ಇಲ್ಲ, ರೆಗ್ಯುಲರ್ ಮೆಸೇಜ್, ಕಾಲ್, ಕೇರ್ ಯಾವುದು ಸ್ಟೇಬಲ್ ಆಗಿಲ್ಲ. ನಿಮ್ಮ ಕಡೆ ಇವರು ನೀವೇ ಮೊದಲು ಬರಬೇಕು ಅಂತ ಕಾಯ್ತಾ ಇದ್ದಾರೆ, ಆದರೆ ನೀವು ಕೂಡ ಈಗ ಅವರು ಎಫರ್ಟ್ ಹಾಕಬೇಕು ಅನ್ನೋ ಸ್ಥಿತಿಯಲ್ಲಿದ್ದೀರಾ. ಇಬ್ಬರು ಒಂದೇ ಈಗೋದಲ್ಲಿ ಕೂತ್ಕೊಂಡಿರುವ ಕನೆಕ್ಷನ್ ಸ್ಟಕ್ ಆಗಿರೋ ರೀತಿ ಕೂಡ ಕಾಣ್ತಾ ಇದೆ. ಇದು ಇವತ್ತಿನ ಪ್ರೆಸೆಂಟ್ ಎನರ್ಜಿ. ಬಟ್ ಕೊನೆಗೆ ಸ್ಟೆಪ್ ತಗೊಳ್ಳೋದು ಇವರೇ ಅನ್ನೋದು ಕೂಡ ಎನರ್ಜಿ ಪ್ರಕಾರ ಇದೆ. ಯಾಕೆಂದರೆ ತಪ್ಪು ಇವರಿಂದ ಆಗಿದೆ ಅನ್ನೋದು ಇವ್ರಿಗೆ ಗೊತ್ತು. ಒಂದು ದಿನ ಇವ್ರಿಗೆ ರಿಯಲೈಸ್ ಆಗುತ್ತೆ, ನೀವು ಕೊಟ್ಟ ಪ್ಯೂರ್ ಲವ್ ಮತ್ತು ಎಲ್ಲೂ ಸಿಗೋದಿಲ್ಲ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಆ ದಿನ ಇವರು ಲಾಜಿಕಲ್ ಆಗಿ ಸ್ಟೆಪ್ ತಗೊಳ್ತಾರೆ, ಅಥವಾ ನಿಮ್ಮ ಹತ್ರ ಸಾರಿ ಕೇಳ್ಬೋದು, ಅಪಾಲಜಿ ಮಾಡ್ಬೋದು, ನಾನು ತಪ್ಪು ಮಾಡಿದೆ ಅಂತ ಒಪ್ಕೊಳ್ಳುವ ದಿನ ಬರುತ್ತೆ. ಈ ವ್ಯಕ್ತಿ ತುಂಬ ಪಾಸೆಸಿವ್, ತುಂಬ ಅಬ್ಸೆಸ್ಡ್, ಆದರೆ ಅದನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ಜನ ಏನು ಹೇಳ್ತಾರೆ ಅನ್ನೋ ಭಯ ಇವರನ್ನು ಹಿಡಿದಿಟ್ಟಿದೆ. ಆದರೆ ಒಂದು ಸಮಯದ ನಂತರ ಅವರಿಗೆ ಜನರಿಗಿಂತ ಈ ಪ್ರೀತಿ ಮುಖ್ಯ ಅನ್ನೋದು ಅರ್ಥ ಆಗುತ್ತೆ ಅನ್ನೋ ಎನರ್ಜಿ ಇದೆ. ನಿಮ್ಮಿಬ್ಬರ ಡಿಸ್ಟೆನ್ಸ್ ನಂತರ, ಈ ಸಪ್ರೇಷನ್ ನಂತರ ಇವರಲ್ಲಿ ದೊಡ್ಡ ಚೇಂಜ್ ಕೂಡ ಬಂದಿದೆ. ಮೊದಲು ಇದ್ದ ಹಾಗೆ ಇಲ್ಲ, ಸ್ವಲ್ಪ ಲೋನ್ಲಿಯಾಗಿ ಕೂತ್ಕೊಳ್ಳೋದು, ಬೇಗ ಕೋಪ ಬರೋದು, ಫೋಕಸ್ ಕಡಿಮೆ ಆಗೋದು, ಸ್ಯಾಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಲಾಂಗ್ ಡಿಸ್ಟೆನ್ಸ್ ಅಥವಾ ಎಮೋಷ್ನಲ್ ಡಿಸ್ಟೆನ್ಸ್ ಕೂಡ ಇರಬಹುದು. ಕೆಲವರಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು. ಬಟ್ ಒಂದು ದಿನ ಇವರು ಒಂದು ದೊಡ್ಡ ಆಫರ್ ಜೊತೆ ಬರುವ ಎನರ್ಜಿ ಇದೆ. ಯಾಕೆಂದರೆ ಮನಸ್ಸಿನ ಒಳಗಡೆ ತುಂಬ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಸಾಂಗ್ಸ್ ಕೇಳೋದು, ನಿಮ್ಮ ಫೋಟೋ ನೋಡೋದು, ನೀವು ಹಾಕೋ ಸ್ಟೇಟಸ್, DP, ಪೋಸ್ಟ್ ಎಲ್ಲವನ್ನು ಗಮನಿಸೋದು, ಫೋನ್ನಲ್ಲಿ ನಿಮ್ಮ ಫೋಟೋ ಇನ್ನೂ ಸೇವ್ ಇಟ್ಕೊಂಡಿದ್ರೆ ಅದನ್ನು ನೋಡುವ ಸಾಧ್ಯತೆ ಕೂಡ ಇದೆ. ಹಲವಾರು ಬಾರಿ ನಿಮಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಂತ ಥಿಂಕ್ ಮಾಡೋದು, ಬಟ್ ಹಿಂದೆ ಸರಿಯೋದು, ಕೊನೆ ಕ್ಷಣದಲ್ಲಿ ಹಿಂಜರಿಯುವ ಎನರ್ಜಿ, ಅಂದರೆ ಧೈರ್ಯ ಇಲ್ಲ ಅನ್ನುವ ಎನರ್ಜಿ. ಇವರು ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿದೆ ಅನ್ನೋ ರಿಗ್ರೆಟ್ ತುಂಬ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಕೆಲವೊಮ್ಮೆ ಇವರಿಗೆ ಅವರ ಮೇಲೆ ಬೇಸರ ಆಗುತ್ತೆ. ತುಂಬ ದೊಡ್ಡ ಫಿಯರ್ ಇದೆ. ನೀವು ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ಹೊಸ ರೀತಿಯಲ್ಲಿ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡಿದ್ದೀರಾ ಅನ್ನೋ ಭಯ. ಆದರೆ ಇನ್ನೂ ಕ್ಲಾರಿಟಿ ಬಂದಿಲ್ಲ. ಇವರೇ ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು. ತುಂಬ ಕನ್ಫ್ಯೂಸ್ಡ್ ಎನರ್ಜಿ. ನೀವಿನ್ನೂ ಇವರನ್ನು ಪ್ರೀತಿಸ್ತೀರಾ, ಕ್ಷಮಿಸ್ತೀರಾ ಅನ್ನೋ ಪ್ರಶ್ನೆಗಳು ಇವರ ಒಳಗಡೆ ಓಡಾಡ್ತಾ ಇದೆ. ಇವರು ಮಾಡಿದ ತಪ್ಪಿನ ಕರ್ಮ ಈಗ ಅವರಿಗೆ ಹಿಟ್ ಆಗ್ತಾ ಇದೆ. ರಿಯಾಲಿಟಿ ನಿಧಾನವಾಗಿ ಹಿಟ್ ಆಗ್ತಾ ಇದೆ. ಸಮಸ್ಯೆಯಿಂದ ಓಡೋದು ಸಲ್ಯೂಷನ್ ಅಲ್ಲ ಅನ್ನೋದು ಅವರಿಗೆ ಮುಂದೆ ಅರ್ಥ ಆಗುತ್ತೆ. ಈ ಕನೆಕ್ಷನ್ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟಕ್ ಆಗಿದೆ ಅಷ್ಟೇ, ಪರ್ಮನೆಂಟಾಗಿ ಎಂಡ್ ಆಗಿರುವ ಎನರ್ಜಿ ಇಲ್ಲ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಸ್ಟಕ್ ಆಗಿದ್ದಾರೆ, ಕನ್ಫ್ಯೂಸ್ಡ್ ಆಗಿದ್ದಾರೆ. ಬಟ್ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾಡಿದ ಕೆಲವು ತಪ್ಪುಗಳನ್ನು ಸಾರಿ ಕೇಳುವಂತಹ ಎನರ್ಜಿ ಇದೆ. ನೀವು ಇವರ ಲೈಫ್ನಲ್ಲಿ ಇರಬೇಕು, ಈ ರಿಲೇಷನ್ಶಿಪ್ ಕಂಟಿನ್ಯೂ ಆಗಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಷ್ಟು ರೆಸ್ಪೆಕ್ಟ್ ಬೇರೆ ಯಾರಿಗೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆ ಇದೆ. ನಿಮ್ಮ ಫೇಸ್, ನಿಮ್ಮ ಫೋಟೋ, ನಿಮ್ಮ ಪ್ರೆಸೆನ್ಸ್ ಇವರ ಮೈಂಡ್ನಿಂದ ಹೋಗ್ತಾ ಇಲ್ಲ. ತುಂಬ ಸಲ ಮೆಸೇಜ್ ಮಾಡೋದಕ್ಕೆ ಯೋಚನೆ ಮಾಡಿದ್ರೂ ಕೂಡ ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಕೆಲವರಿಗೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಸಾಂಗ್ಸ್ ಕೇಳೋದು ಅಥವಾ ನಿಮ್ಮ ಯೋಚನೆಯಲ್ಲಿ ಮುಳುಗುವ ಎನರ್ಜಿ ಕೂಡ ಇದೆ. ಸೊ ಇವತ್ತಿನ ಎನರ್ಜಿ ಪ್ರಕಾರ ಪ್ರೀತಿ ಇದೆ, ಒಬ್ಸೆಷನ್ ಇದೆ, ಗಿಲ್ಟ್ ಇದೆ, ಈಗೋ ಕೂಡ ಇದೆ, ಭಯ ಇದೆ, ಕನ್ಫ್ಯೂಷನ್ ಇದೆ. ಆದರೆ ಎಲ್ಲದಕ್ಕಿಂತ ಹೆಚ್ಚು ನಿಮ್ಮನ್ನು ಕಳ್ಕೊಳ್ಳುವ ಭಯ ಕೂಡ ಇದೆ. ಮಿಸ್ ಮಾಡ್ತಾ ಇದ್ದಾರೆ, ಬಟ್ ಈಗೋ ಅನ್ನೋದು ತಡೀತಾ ಇದೆ. ಅದೇ ರೀತಿ ಪ್ರೀತಿ ಇದ್ದರೂ ಕೂಡ ಮುಂದೆ ಬರ್ತಾ ಇಲ್ಲ. ಸ್ಟಕ್ ಆಗಿರುವ ಎನರ್ಜಿ ಇವತ್ತಿನ ಎನರ್ಜಿಯಲ್ಲಿದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಪಾಸಿಟಿವ್ ಎನರ್ಜಿ ಅನ್ನೋದು ಆರಂಭ ಆಗಲಿ. ನಿಮ್ಮೆಲ್ಲರ ವಿಶಸ್, ನಿಮ್ಮೆಲ್ಲರ ಕನಸುಗಳು, ನಿಮ್ಮ ಹೃದಯದ ನಿಜವಾದ ಪಾಸಿಟಿವ್ ಆಗಿರುವಂತಹ ಆಸೆಗಳು ಆದಷ್ಟು ಬೇಗ ನಿಮ್ಮ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಮತ್ತೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಪಾಸಿಟಿವ್. ಗಾಡ್ ಬ್ಲೆಸ್ ಯು ಆಲ್.